ಕಜ್ಜಾಯ ತುಂಬ ಹಳೆಯ ಕಾಲದ ಸಿಹಿ ತಿಂಡಿ, ಹಾಗೆ ತುಂಬ ರುಚಿಯಾಗಿರುವಂಥ ಒಂದು ತಿಂಡಿ ಕೂಡ. ಇವತ್ತು ನಾನು ಮಾಡೋ ಕಜ್ಜಾಯ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹಾಗೆ ತುಂಬ ಸುಲಭದಲ್ಲಿ ಯಾರು ಬೇಕಾದರೂ ಬೇಗನೆ ಮಾಡ್ಬೋದು. ಇದಕ್ಕೆ ಜಾಸ್ತಿ ಸಾಮಗ್ರಿನೂ ಏನು ಬೇಕಾಗಿಲ್ಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಸುಷ್ಮಾಸ್ ಕರಾವಳಿ ಕಿಚನ್. ಮೊದಲಿಗೆ 1 ಕಪ್ ಆಗುವಷ್ಟು ಅಕ್ಕಿನ 3 ರಿಂದ 4 ಗಂಟೆ ನೆನೆಸಿ ಇಟ್ಕೊಳ್ಳಿ. ಆದ್ಮೇಲೆ ಆ ಅಕ್ಕಿನ ಸ್ವಲ್ಪ ತೇವಾಂಶ ಹೋಗೋ ತನಕ ಒಣಗಿಸ್ಕೊಳ್ಳಿ. ನೀವು ಬಿಸಿಲಿಗೆ ತುಂಬ ಗರಿ ಗರಿ ಆಗುವಷ್ಟು ಒಣಗಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ತೇವಾಂಶ ಎಲ್ಲ ಹೋದ್ರೆ ಸಾಕು. ಆ ಅಕ್ಕಿನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಸಹ ತುಂಬ ನೈಸಾಗಿ ಏನಾಗೋದು ಬೇಡ, ಸ್ವಲ್ಪ ಲೈಟಾಗಿ ತರ್ತರಿಯಾಗಿನೇ ಇರಲಿ. ಹಾಗೆ ಇನ್ನೊಂದು ಕಡೆ 1 ಇಂಚಷ್ಟು ಚಕ್ಕೆ ಮತ್ತು ಸ್ವಲ್ಪ ಕಾಳುಮೆಣಸು, ಒಂದು 1/4 ಚಮಚ ಕಾಳುಮೆಣಸು ಹಾಕಿದರೆ ಸಾಕು. ಇದನ್ನು ಪುಡಿ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿರಿ. ಇದಾದ ನಂತರ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲ, ಹಾಗೆ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಲಿಕ್ಕೆ ಇಡಿ. ಬೆಲ್ಲನ ಸ್ವಲ್ಪ ನೋಡಿಕೊಂಡು ಉಪಯೋಗಿಸಿ, ಕಸ ಕಡ್ಡಿ ಏನಾದರೂ ಇದು ಮುಂಚೆನೇ ಈ ರೀತಿಯಾಗಿ ಕರಗಿಸಿ ಗಾಳಿಸಿ ಇಟ್ಕೊಳ್ಳಿ. ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಕಾಳುಮೆಣಸು, ಚಕ್ಕೆ ಪೌಡರ್ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೆಲ್ಲವನ್ನು ಚೆನ್ನಾಗಿ ಕರಗಿಸಿ, ಬೆಲ್ಲ ಫುಲ್ ಕರಗಿ ಆದಮೇಲೆ ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಈ ರೀತಿ ಮಗುಚ್ತಾ ಇರಬೇಕು. ತಳ ಹಿಡಿದೇ ಇರೋ ಥರ ನೋಡ್ಕೊಳ್ಳಿ, ಹಾಗೆ ಗಂಟು ಕೂಡ ಆಗಬಾರ್ದು. ಸ್ಮೂತಾಗಿ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ. ಹಿಟ್ಟನ್ನು ಮಗುಚ್ತಾ ಇರುವಾಗ ಬೇಗನೆ ಗಟ್ಟಿ ಆಗ್ತಾ ಬರುತ್ತೆ. ಉರಿ ತುಂಬ ಸಣ್ಣಗೆ ಇರಲಿ. ಇವಾಗ ಹಿಟ್ಟು ರೆಡಿ ಆಗಿದೆ. ಹಾಗೆ ಸ್ಟವ್ ಅನ್ನು ಆಫ್ ಮಾಡಿ ಮುಚ್ಚಳ ಮುಚ್ಚಿ ಇಟ್ಟಿರಿ, ಅದರಲ್ಲೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಹಾಗೆ ಸ್ವಲ್ಪ ಬೆಚ್ಚಗೆ ಇರುವಾಗಲೇ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಅದಕ್ಕೆ 1-2 ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ. ಚಪಾತಿ ಹಿಟ್ಟೆಲ್ಲ ನಾದ್ಕೋತಿರಲ್ಲ ಆ ರೀತಿಯಾಗಿ ತುಂಬ ಸಾಫ್ಟ್ ಆಗೋ ಥರ ಹಿಟ್ಟನ್ನು ನಾದಿ ಇಟ್ಕೊಂಡಿರಬೇಕು. ಹಿಟ್ಟು ರೆಡಿ ಆದಮೇಲೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಇದನ್ನು ಕೈಯಲ್ಲೂ ಸಹ ಮಾಡ್ಬೋದು, ಇಲ್ಲ ಬಟರ್ ಶೀಟಲ್ಲಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ತುಂಬ ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನಾಗಿ ಮಾಡ್ಕೋಬೇಕು. ತುಂಬ ತೆಳ್ಳಗೆ ಮಾಡ್ಲಿಕ್ಕೆ ಹೋಗ್ಬೇಡಿ, ನೋಡಿ ಈ ಹದದಲ್ಲಿ ಇದ್ರೆ ಸಾಕು. ಮಾಡ್ಕೊಂಡಿರೋ ಈ ಕಜ್ಜಾಯ ಬೆಲ್ಲೆನ ಒಂದು ಪ್ಲೇಟಿಗೆ ಸ್ವಲ್ಪ ಎಳ್ಳನ್ನು ಹಾಕಿ ಎರಡೂ ಬದಿ ಈ ರೀತಿಯಾಗಿ ಕೋಟ್ ಆಗೋ ಥರ ರೆಡಿ ಮಾಡಿ ಇಟ್ಕೊಂಡಿರಿ. ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೀವು ಎಣ್ಣೆಯಲ್ಲಿ ಕಾಯಿಸುವಾಗ ಎಳ್ಳೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಒಲೆ ಮೇಲೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಕಾದ ನಂತರ ಮಾಡ್ಕೊಂಡಿರೋ ಕಜ್ಜಾಯ ಬಿಲ್ಲೆನ ಹಾಕಿ ಎರಡೂ ಬದಿ ಚೆನ್ನಾಗಿ ಕಾಯಿಸ್ಬೇಕು. ಉರಿ ಮೀಡಿಯಮ್ ಅಲ್ಲಿ ಇರಲಿ. ಈ ರೀತಿಯಾಗಿ ಉಪ್ಕೊಳ್ಳುತ್ತೆ ನೋಡಿ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಬಿಸಿಯಾಗಿರೋ ಕಜ್ಜಾಯ ರೆಡಿ ಆಗಿದೆ. ಯಾವುದೇ ಹಬ್ಬ ಅಥವಾ ಏನಾದರೂ ಫಂಕ್ಷನ್ ಇದ್ರೆ ನೀವು ದಿಢೀರನೆ ಇದನ್ನ ಮಾಡ್ಕೋಬಹುದು. ಜಾಸ್ತಿ ಸಮಯ ಏನು ತಗೊಳ್ಳಲ್ಲ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ. ಇವತ್ತಿನ ಈ ಕಜ್ಜಾಯ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.